ಸ್ವಾಮಿ ಕೋಲಾರದ ಇದರಲ್ಲಿ ಇವ್ರು ಇದ್ರಲ್ಲ, ಅಲ್ಲಿ ತಪ್ಪು ಆಗಿದೆ ಅಂತ ಹೇಳ್ಬಿಟ್ಟು CBI ED ಆಯ್ತು, CBI ರಿಪೋರ್ಟ್ ಕೊಟ್ಟಿದೆ ಅಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತೀವಿ. ಕೇಳಬೇಕು ಕೇಳಬಾರ್ದು ನೀವೇ ಹೇಳಿ. ನಾನು ಕೇಳೋದು ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ಹೌದು, ತಪ್ಪು ಅಂತ ನೀವು ಹೇಳಿ ಕೇಳಬೇಡಿ ಅಂತ ಕೇಳೋಲ್ಲ. ನೀವು ನ್ಯಾಯ ಕೇಳ್ತಾ ಇದ್ರೆ ಕೇಳಿ ಅಂದ್ರೆ ಕೇಳ್ತೀವಿ. ನಾ ನೋಡ್ರಿ ರೀ ಸ್ವಾಮಿ, MLA ಅವ್ರ ವಿರುದ್ಧವಾಗಿ ಯಾವತ್ತು ಏನ್ ಹೇಳಿರೋದು? ಅವರು ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ, ಗೆದ್ದಿರೋರು ಬಂದು ಜನಗಳ ಕಷ್ಟಗಳಲ್ಲಿ ಸ್ಪಂದಿಸ್ಬೇಕು, ಅಭಿವೃದ್ಧಿ ಮಾಡಬೇಕು, ಎಲ್ಲಿ ರಸ್ತೆಗಳಾಗಬೇಕು, ಎಲ್ಲಿ ಏನೇನು ಕೆಲಸಗಳಾಗಬೇಕು ಅನ್ನೋದು ಜವಾಬ್ದಾರಿ ಅವ್ರದ್ದು. ಇವತ್ತು ಹೇಳ್ತಾ ಇದ್ದೀನಿ, ಅವ್ರು ಅದನ್ನ ಮಾಡಬೇಕು. ಅವ್ರು ಅದನ್ನ ಮಾಡದೇ ಇದ್ರೆ ನಾನು ಇವತ್ತು ವಿರೋಧಿನೇ. ಅರ್ಥ ಆಯ್ತಾ? ಹೌದು, ಕ್ಷೇತ್ರದ ಅಭಿವೃದ್ಧಿ ಅವ್ರು ಇರೋ ಅವಧಿಯವರು ಮಾಡಬೇಕು. ಅವರು ಮಾಡದೇ ಇದ್ರೆ ಇವತ್ತು ನಾನು ವಿರೋಧ ಮಾಡ್ತೀನಿ, ವಿರೋಧಿನೇ. ತಾವು ಹೇಳ್ಬೇಕು, ನಾವು ಈ ಒಂದು 20 ದಿವಸದಿಂದ ಇರಬೇಕು. ನಾನೇ ಜೊತೆಯಲ್ಲಿ ಹೋಗಿ ಆ ಪೆರೇಸಂದ್ರದಲ್ಲಿ ಒಂದು ರಸ್ತೆ 4.25 ಕೋಟಿ, ಇನ್ನೊಂದು ರಸ್ತೆ 5.25 ಕೋಟಿ ಪೂಜೆ ಮಾಡಿ ಬಂದಿದ್ದೀನಿ. ಅದರ ನಂತರ ಈಗ ಇಲ್ಲಿ ನುಗ್ತಳ್ಳಿ ಹತ್ರ ಒಂದು ರಸ್ತೆ ಈ ಚುನಾವಣೆ ಮುಗಿದ ತಕ್ಷಣ ಬಂದು ಮಾಡ್ಬೇಕಪ್ಪ ಅಂತ ಹೇಳಿದ್ದೀನಿ. ಇಮಿಡಿಯೇಟ್ ಆಗಿ ಬಂದು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀನಣ್ಣ ಅಂತ ಹೇಳಿದ್ದಾರೆ. ಹಿಂದೆ ಯಾರಾದ್ರೂ ನಮಗೆ ಹೇಳಿದ್ರೆ ಇಂತಿಂತ ಊರಲ್ಲಿ ಇಂಥ ಕಾರ್ಯಕ್ರಮ ಆಗ್ಬೇಕು ಅಂದ್ರೆ ಅದನ್ನ ಅವ್ರ ಗಮನಕ್ಕೆ ತರ್ತೀವಿ. ಅವರು ಬಂದು ಅದನ್ನ ಪೂರೈಸಬೇಕು. ಅದನ್ನ ಪೂರೈಸಲಿಲ್ಲ, ನೆಪ ಹೇಳ್ಕೊಂಡು ಓಡಾಡ್ತಾರೆ ಅಂದ್ರೆ ನಾನು ಅವ್ರ ವಿರುದ್ಧವಾಗೂ ನಾನು ಹೇಳಬೇಕಾಗ್ತದೆ, ಮಾತಾಡ್ತೀನಿ.